ಎಲ್ಲ ವೀಕ್ಷಕರಿಗೆ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಭಾಳ ವಿಶೇಷವಾದಂಥ ರಾಜ್ಯ. ಈ ರಾಜ್ಯದಲ್ಲಿ ದೇವರ ನಾಡು ಅಂತ ಕರೆದರೂ ತಪ್ಪಾಗಲಾರದು. ಈ ದೇವರ ನಾಡಿನಲ್ಲಿ ಭಾಳ ವಿಶಿಷ್ಟ ಮತ್ತು ಪವಾಡವನ್ನು ಸೃಷ್ಟಿಸಿರುವಂಥ ಪುಣ್ಯಕ್ಷೇತ್ರಗಳಿದೆ. ನಾವು ಪುಣ್ಯಕ್ಷೇತ್ರವನ್ನು ಹುಡಿಕೊಂಡು ಎಲ್ಲೆಲ್ಲೋ ಹೋಗ್ತಿರ್ತೀವಿ. ನಮ್ಮಲ್ಲೇ ಇರುವಂಥ ಮಹತ್ವಪೂರ್ಣವಾದಂಥ ಬಂದಂಥ ಭಕ್ತರಿಗೆ ಅಭಿಷ್ಟಗಳನ್ನು ಈಡೇರಿಸ್ತಾ ಇರುವಂಥ ಪುಣ್ಯಕ್ಷೇತ್ರಗಳಿಗೆ ಬರೋದೇ ಇಲ್ಲ. ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರವನ್ನು, ರುದ್ರದೇವರನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಶ್ರೀರಂಗಪಟ್ಟಣ ತಾಲೂಕು ಬಾಬರೇನಕೊಪ್ಪಲು ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಬೆಂಗಳೂರು ಮೈಸೂರು ಹೈವೇ ರಸ್ತೆಯಲ್ಲೇ ಪಕ್ಕದಲ್ಲೇ ಇರುವಂಥ ಲೋಕಪಾವನಿ ಕಾವೇರಿ ನದಿ ಸಂಗಮವಾಗುವಂಥ ಪುಣ್ಯಕ್ಷೇತ್ರ ಶ್ರೀ ನಿಮಿಷಾಂಬ ದೇವರು, ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದಂಥ ಶ್ರೀ ಚಕ್ರ ನಿಮಿಷಾಂಬ ದೇವರ ಮುಂಭಾಗವಿರುವಂಥ ಕಾಶಿ ವಿಶ್ವನಾಥ ದೇವಾಲಯವನ್ನು ನಿಮಗೆ ಪರಿಚಯ ಮಾಡೋದು ಬಂದಿದ್ದೇನೆ ಸ್ನೇಹಿತರೆ. ಈ ಕ್ಷೇತ್ರದ ಒಂದಷ್ಟು ತುಣುಕುಗಳನ್ನು ಮಾತನಾಡೋದಾದರೆ, ಏನು ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಶಿವನನ್ನು. ಇಲ್ಲಿ ದ್ರಾಕ್ಷಾಣಿ ದಕ್ಷ ಯಜ್ಞಕ್ಕೆ ಹೋದಂಥ ಸಂದರ್ಭದಲ್ಲಿ ಅವಮಾನಿಸಿದಂಥ ತಂದೆಯ ಅವಮಾನ ತಾಳಲಾರದೆ ಅಗ್ನಿಕುಂಡಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ನರ್ತನವನ್ನು ಆಡುವಂಥ ಸಂದರ್ಭದಲ್ಲಿ ಅವರು ಕೈಗೆ ಮತ್ತು ಕಾಲುಗಳಿಗೆ ಹಾಕಿದಂಥ ರುದ್ರಾಕ್ಷ ಮಣಿಗಳು ಕೆಳಗೆ ಬಿದ್ದಂಥ ಕ್ಷೇತ್ರ ಮಣಿವರ್ಣಿಕ ಕ್ಷೇತ್ರ. ಇದು ಬಹಳ ವಿಶೇಷವಾದಂಥ ಕ್ಷೇತ್ರ. ಮಣಿವರ್ಣಿಕ ಕ್ಷೇತ್ರದಲ್ಲಿ ಅಗಸ್ತ್ಯ ಮಹರ್ಷಿಗಳು ಕಾಶಿ ವಿಶ್ವನಾಥರನ್ನು ಪ್ರತಿಷ್ಠೆ ಮಾಡಿರುವಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ ಪ್ರಥಮ ಪೂಜಿತ ಅಮ್ಮ ಪಾರ್ವತಿ ದೇವಿ. ಇನ್ನೊಂದು ವಿಶೇಷ ಕ್ಷೇತ್ರ ಇಲ್ಲಿ ಏನು ಅಂತ ಹೇಳಿದ್ರೆ, ಶ್ರೀ ಮುಕ್ತಿ ನಾಗೇಶ್ವರಿ ದೇವಾಲಯ ಕೂಡ ಇಲ್ಲಿದೆ. ಮುಕ್ತಿ ನಾಗೇಶ್ವರ ದೇವಾಲಯದ ಒಂದಷ್ಟು ಕಿರುಪರಿಚಯ ಏನು ಅಂತ ಹೇಳಿದ್ರೆ, ಅಮ್ಮ ಪಾರ್ವತಿಯ ಮೇಲೆ ಒಂದು ಸರ್ಪ ಅಮ್ಮನ ಮೇಲೆ ಇತ್ತಂತೆ. 7 ದಿನ ಆದಮೇಲೆ ಸಂಜೆ ಅಷ್ಟೊತ್ತಿಗೆ ಅದು ಪ್ರಾಣವನ್ನು ಕಳ್ಕೊಂಡು ಅಮ್ಮನ ಪಾದಕ್ಕೆ ಬೀಳ್ತಂತೆ. ಆ ಸಂದರ್ಭಕ್ಕೆ ಅವರು ಅಲ್ಲಿ ಒಂದು ಪ್ರತಿಷ್ಠೆಯನ್ನು ಮಾಡಿ ಶ್ರೀ ಮುಕ್ತಿ ನಾಗೇಶ್ವರಿ ದೇವಾಲಯ ಕೂಡ ಮಾಡಿದ್ದಾರೆ. ಅದು ಪ್ರತಿಷ್ಠೆ ಅಲ್ಲಿ ಏನು ಈ ಪ್ರತಿಷ್ಠೆಯ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಶ್ರೀ ಮುಕ್ತಿ ನಾಗೇಶ್ವರಿ ಕ್ಷೇತ್ರದಲ್ಲಿ ಸರ್ಪದೋಷ, ಕಾಳಸರ್ಪದೋಷ ಪರಿಹಾರ, ಮದುವೆ ಆಗದಿರೋರಿಗೆ ಮದುವೆ ಆಗುವಂಥ ದೋಷಗಳು, ಹಲವಾರು ದೋಷಗಳ ಪರಿಹಾರ ಆಗುವಂಥ ಪುಣ್ಯಕ್ಷೇತ್ರ ಇದು. ಹಾಗಾಗಿ ನಿಮ್ಮ ಮುಂದೆ ಕಾಶಿ ವಿಶ್ವನಾಥವನ್ನು ಪರಿಚಯ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಥಮ ಪೂಜಿತ ಅಮ್ಮ ಪಾರ್ವತಿ ದೇವಿ, ಸರ್ವಮಂಗಳೆ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶಯಂಬಿಕೆ ಗೌರಿ ನಾರಾಯಣ ಸುಬ್ರಹ್ಮಣ್ಯ ದೇವರು ನೋಡಿ. ಇಲ್ಲಿ ಅಮ್ಮ ಅಂತ ಹೇಳಿದೆ, ಇದು ಶ್ರೀವಲ್ಲಿ ಮತ್ತು ಶ್ರೀಮತಿ ಸಮೇತ ಶ್ರೀ ಸುಬ್ರಹ್ಮಣ್ಯ ದೇವರು ನೋಡಿ. ಪವಾಡಗಳನ್ನು ಸೃಷ್ಟಿಸುತ್ತಿರುವ ಕಾಶಿ ವಿಶ್ವನಾಥ ನೋಡಿ, ಎಷ್ಟು ಬೃಹತ್ತಾಕಾರದ ಲಿಂಗವಾಗಿದೆ ಇದು. ಎಷ್ಟು ಅಗಸ್ತ್ಯ ಋಷಿಗಳು ಪ್ರತಿಷ್ಠೆ ಮಾಡಿದಂಥ ಪುಣ್ಯಕ್ಷೇತ್ರ ನೋಡಿ. ನಿಮಗಾಗಿ ಕಾಶಿ ವಿಶ್ವನಾಥ ನೋಡಿ. ಶಿವನನ್ನು ಪ್ರತಿಷ್ಠೆ ಮಾಡಿದಂಥ ನೋಡಿ ಅಗಸ್ತ್ಯ ಋಷಿಗಳು ವಿಶೇಷವಾಗಿ ಈ ಶಕ್ತಿಪೀಠವನ್ನು, ಪಾರ್ವತಿ ಪೀಠ ಈ ರೀತಿ ಬೃಹತ್ತಾಕಾರವಾಗಿ ಎಲ್ಲೂ ನೀವು ನೋಡೋಕ್ಕೆ ಆಗಲ್ಲ. ಕಾಸಿಗಿಂತ ಒಂದು ಗುರುಗಂಜಿ ಮೇಲೂ ಈ ಒಂದು ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥ ನೋಡಿ. ಶ್ರೀಚಕ್ರ ಸಮೇತ ಶ್ರೀ ವಿಶಾಲಾಕ್ಷಮ್ಮನವರು. ಅಮ್ಮ ವಿಶಾಲಾಕ್ಷಿಯ ಈ ಮೇಲ್ಗಡೆ ತಲೆ ಮೇಲೇ ನಾಗ ಇತ್ತು. ಆ ನಾಗ ನಂತರ ಅಮ್ಮನವರ ಪಾದದಲ್ಲಿ ಬಿದ್ದು ಪ್ರಾಣವನ್ನು ತಗೋತು ಅಂತೇಳಿ ಇಲ್ಲಿ ಪದ್ಧತಿ ಇದೆ. ಇಲ್ಲಿ ಶ್ರೀ ನಾಗಮುಕ್ತಿ ನಾಗೇಶ್ವರಿಯ ಟೆಂಪಲ್ ಕೂಡ ಇದೆ ನೋಡಿ. ಅಮ್ಮ ನಿಮಗಾಗಿ, ಅಮ್ಮ ವಿಶಾಲಾಕ್ಷಿ ಶ್ರೀಚಕ್ರ ಸಮೇತವಾಗಿ ಅಮ್ಮ ತಾಯಿ ಇಲ್ಲಿದ್ದಾರೆ, ನೆಲೆಸಿದ್ದಾರೆ. ಭಾಳ ಪುಣ್ಯಕ್ಷೇತ್ರ. ಅಮ್ಮ ಯಾರು ಬಂದು ಇಲ್ಲಿ ಕೋರಿಕೆಗಳನ್ನು ಇಡ್ತಾರೆ ಅಮ್ಮ ತಕ್ಷಣದಲ್ಲೇ ಈಡೇರಿಸುವಂಥ ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥ ದೇವಾಲಯ ನೋಡಿ. ಮುಂದೆ ನೋಡಿದ್ರೆ ಕರಿಘಟ್ಟವನ್ನು ಕಾಣ್ಬೋದು. ಈ ಕಡೆ ಬಂದರೆ ನಿಮಿಷಾಂಬ ಟೆಂಪಲ್ಲು ಇಲ್ಲೆಲ್ಲ ಮುಂದೆ ನೋಡ್ಬೋದು. ಈ ಕ್ಷೇತ್ರದ ಹೊರ ನೋಟವನ್ನು ನೋಡ್ಬೋದು. पतये नमो नमः नमः पिञ्जराय तुचीमते पत्येनां पतये नमो नमः बब्लुचारुर्वेदिनीनेन
ಪದಯೇ ನಮೋ ನಮಃ ಹರಿಕೇಶಾಯೋಪವೀತನೆ ಉತ್ತಾರಾಂ ಪದಯೇ ನಮೋ ನಮಃ ಮಂತ್ರಿಣೇ ವಾಣಜಕಟ್ಯಾನಾಂ ಪದಯೇ ನಮೋ ನಮಃ ಭುವಂತಯೇ ವಾರಿವೃತ್ತೌಷಧೀನಾಂ ಪದಯೇ ನಮೋ ನಮಃ ಉಚ್ಚೈರೋಚಾಯ ಕ್ರಂದಯ ಊರ್ವಾರುಕಮಿವ ಬಂಧನಾತ್ ಚೋರ್ಮುಖೀಯಮಾಮೃತಾತ್. ಕಾಶಿ ವಿಶ್ವನಾಥನ ಸೇವೆಯನ್ನ ಮಾಡ್ತಾ ಇರುವಂತ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀ ರಂಗನಾಥನ್ ಅವರು ನಮ್ಮ ಜೊತೆಗಿದ್ದಾರೆ. ಅಲ್ಲಿ ಏನು ವಿಶೇಷ, ಈ ಕ್ಷೇತ್ರದಲ್ಲಿ ಏನೆಲ್ಲ ಪವಾಡಗಳು ನಡೀತಾ ಇದೆ, ಕಾಶಿ ವಿಶ್ವನಾಥನ ಪೂರ್ಣ ವಿವರವನ್ನ ತಿಳಿಯೋಣ. ಮೊದಲಿಗೆ ಪ್ರಧಾನ ಅರ್ಚಕರಿಗೆ ನಮಸ್ಕಾರ. ಗುರುಭ್ಯೋ ನಮಃ. ಕಾಶಿ ವಿಶ್ವನಾಥ ದೇವಾಲಯ ಬಹಳ ವಿಶೇಷವಾದಂತ ಪುಣ್ಯಕ್ಷೇತ್ರ. ಬಹಳ ಸುಂದರವಾದಂತ ಈ ಒಂದು ಶಿಲ್ಪಕಲೆ ಜನರನ್ನ ಭಕ್ತರನ್ನ ಕೂಗಿ ಕರೀತಾ ಇದೆ. ರುದ್ರದೇವರು ಬಹಳ ವಿಶೇಷವಾಗಿ ಕಾಶಿ ವಿಶ್ವನಾಥನಾಗಿ ಇದ್ದಾರೆ. ಏನೆಲ್ಲ ಪವಾಡ ನಡೀತಿದೆ, ಯಾರ ಕಾಲದಲ್ಲಿ ಪ್ರತಿಷ್ಠೆಯಾಗಿರುವಂತದ್ದು? ಓಂ ನಮಸ್ತೆ ಅತ್ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರಿ ಓಂ. ಈ ಕ್ಷೇತ್ರ ಬಂದು ಮಣಿಕರ್ಣಿಕ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ. ವಿಶೇಷ ಏನಂದ್ರೆ ಮಣಿಕರ್ಣಿಕ ಅಂದ್ರೆ ಕಾವೇರಿ ಮತ್ತೆ ಲೋಕಪಾವನ ಎರಡು ಜೀವ ನದಿಗಳು ಇಲ್ಲಿ ಸಂಗಮವಾಗಂತ ಕ್ಷೇತ್ರ. ಇಲ್ಲಿ ಒಂದು ಕಡೆ ಒಂದು ನಿಮಿಷಾಂಬ, ತಿರುಪತಿ ನಿಮಿಷಾಂಬ, ಮತ್ತು ಎದುರುಗಡೆ ಕರಿಘಟ್ಟದ ನರಸಿಂಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಈ ಮಧ್ಯೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಿಂದ ಪವಿತ್ರವಾದಂತಹ ಕ್ಷೇತ್ರ. ಇದು ಸುಮಾರು ರಾಮಾಯಣ ಕಾಲಕ್ಕೂ ಹಿಂದಿನಿಂದಲೂ ಪ್ರಸಿದ್ಧಿಯಾಗಿದೆ. ರಾಮಾಯಣ ಕಾಲದಲ್ಲಿ ಏನು ಅಂದ್ರೆ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಿದ್ದಾಗ ನೀಲ ಅನ್ನೋನು ಒಂದು ಬೆಟ್ಟವನ್ನು ಕಿತ್ಕೊಂಡ್ಬಂದಂತೆ. ಅದನ್ನ ಸಮುದ್ರಕ್ಕೆ ಹಾಕ್ಬೇಕು ಅಂತ ಬಂದಾಗ ಇಲ್ಲಿ ಋಷಿಮುನಿಗಳು ಬೇಡ, ಕಾಶಿ ವಿಶ್ವನಾಥ ಎದುರುಗಿಡು ಅಂದಾಗ ಎದುರುಗಿಟ್ರಂತೆ. ಆ ಬೆಟ್ಟ ಈಗ ನೀಲಾಚಲ ಅಂತ ಪ್ರಸಿದ್ಧಿಯಾಗಿದೆ. ಅಲ್ಲಿ ತಿರುವಾತನ ಸ್ಥಾಪನೆ ಮಾಡಿದ್ದಾರೆ. ಕರಿಘಟ್ಟ ಅಥವಾ ನೀಲಾಚಲ ಅಂತ ಇದೆ. ಇಲ್ಲಿ ಬಂದೇನಾಗಿದೆ, ಇದು ಮಣಿಕರ್ಣಿಕ ಅಂದ್ರೆ ಏನು ಅಂದ್ರೆ ಶೈವ ಸಂಪ್ರದಾಯದಲ್ಲಿ ದಕ್ಷಿಣದಲ್ಲಿ ಪಾರ್ವತಿ ಹೋಮಕುಂಡದಲ್ಲಿ ಪ್ರಾಣಾರ್ಪಣೆ ಮಾಡಿದಾಗ ಪರಮೇಶ್ವರ ಕೋಪದ ಕೈಲಾಸದಲ್ಲಿ ತಾಂಡವ ನೃತ್ಯ ಆಡ್ತಾರಂತೆ. ಆಗ ಅವರ ಕೋಪದಿಂದ ಅವರ ದೇಹ ಎಲ್ಲ ಕಲ್ಲಿನಂತೆ ಗಟ್ಟಿಯಾದಾಗ ಅವರ ಕೈಗಳಲ್ಲಿ ಕಟ್ಟಿದ ಜಡಾಮಣಿಗಳು ರುದ್ರಾಕ್ಷಿಗಳು ಚೆದರಿ ಭೂಮಿಯಲ್ಲಿ ಬೀಳ್ತವಂತೆ. ಅಂತ ಒಂದೊಂದು ಭಾಗವನ್ನ ಮಣಿಕರ್ಣಿಕ ಅಂತ ಕರೀತಾರೆ. ಅಂತಾದ್ರೆ ನಮ್ಮ ಕರ್ನಾಟಕದಲ್ಲಿ ನಂಜನಗೂಡು ಒಂದು, ಮತ್ತೆ ಈ ಕ್ಷೇತ್ರ ಒಂದು, ಮತ್ತೆ ವಾರಣಾಸಿ, ಮತ್ತೆ ಕಾಮಾಖ್ಯ, ಮತ್ತೆ ನಾಸಿಕ್ಕು, ಬದರಿ, ಕೇದಾರ್ ಇವೆಲ್ಲನೂ ಮಣಿಕರ್ಣಿಕ ಅಂತ ಕರೀತಾರೆ. ವಿಶೇಷ ಏನಂದ್ರೆ ಮಣಿಕರ್ಣಿಕ ಅಂದ್ರೆ ಆಟದಲ್ಲಿ ಪಾರ್ವತಿ ದಕ್ಕೆ ಕೆಳಗಡೆ ಪೀಠ ಎಲ್ಲೂ ಇದ್ದರು ಪಟ್ಟುಗಳ ಆಕಾರದಲ್ಲಿ. ಪಟ್ಟುಗಳೇನೆಂದ್ರೆ ನಮ್ಮ ಕೆಳಗಡೆ ಪಾತಾಳದ ಕೆಳಗಡೆ 7 ಪಾತಾಳ ಇದೆ, ಮತ್ತೆ ನಾವು ಭೂಮಿಯಲ್ಲಿ 7 ಪಟ್ಟಿದೆ, ಮತ್ತೆ ಮೇಲೆ 7 ಸ್ವರ್ಗ ಇದೆ. ಇವು 3 ಸೇರಿ 21. ಈ 21ಕ್ಕೆ ಶಿವ ಆಧಾರ ಅನ್ನೋದನ್ನ ತೋರಿಸಿದ್ದಾರಂತೆ. ಆವಾಗ ಇವರು ಅಗತ್ಯ ಮಾನಗಳು ಏನ್ ಮಾಡ್ತಾರೆ, ಇಲ್ಲಿ ಒಂದು ಶಿವಲಿಂಗವನ್ನ ಕಾಶಿ ವಿಶ್ವನಾಥ ಲಿಂಗವನ್ನ ಸ್ಥಾಪನೆ ಮಾಡಿ ಇದು ಪವಿತ್ರ ಕ್ಷೇತ್ರ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಅವಾಗ ತಪ್ತ ಬಿಲ್ಲವನ್ನು ಇಟ್ಟರಂತೆ. ಅದೇ 7 ಬಿಲ್ವ ಗಿಡ ನೆರ್ತಂತೆ. ಅದು ಅಗಾಧವಾಗಿ ಬಿಲ್ವದ ಕಾಡಾಗಿತ್ತು. ಕ್ರಮೇಣ ಇಲ್ಲಿ ಬಿಲ್ವ ಬಂದ ಗಿಡಗಳಲ್ಲಿ ಕೆಲವೇ ಗಿಡಗಳು ಉಳ್ಕೊಂಡಿದೆ. ಇಲ್ಲಿ ಆ ನಂತರ ಏನಾಗಂತೆ, ಅಗತ್ಯ ಮಾಮನ ಬೊಮ್ಮಗಿರಿ ಬೆಟ್ಟದ ನೆಲತ್ತಾಗ ಅವರ ಹೆಂಡತಿ ಕಾವೇರಿ ಕಮಂಡಲದಲ್ಲಿ ಇಟ್ಕೊಂಡಿರ್ತಾರಂತೆ. ಅವರು ಹರಿದು ಬರ್ತಾರಂತೆ. ಅಗತ್ಯ ಮಾಮಗಳು ಯಾವ ಹಾದಿಯಲ್ಲಿ ನಡೆದು ಬಂದರೋ ಅದೇ ಹಾದಿಯಲ್ಲಿ ಕಾವೇರಿ ಹುಟ್ಟಿ ಹರಿದು ಬಂದರು ಅಂತ ಒಂದು ಪವಿತ್ರ ಕ್ಷೇತ್ರ. ಇಲ್ಲಿ ಜನಗಳಿಗ ಸ್ವಲ್ಪ ದೂರ ಇರೋದ್ರಿಂದ ಹಿಂದೆ ಇದೆ. ಎಲ್ಲ ಭಕ್ತಾದಿಗಳು ಮನಸ್ಸು ಮಾಡಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ. ನೀವು ಮುಕ್ತಿ ನಾಗೇಶ್ವರಿ ಇದೆ. ಇದೊಂದು ಕ್ಷೇತ್ರ ಏನು ಅಂದ್ರೆ ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ, ವಿಶಾಲಾಕ್ಷಿ ಅನ್ನೋದು. ಆ ವಿಶಾಲಾಕ್ಷಿ ಅಮ್ಮನವರ ಮೇಲೆ ಒಂದು 110 ವರ್ಷಗಳ ಹಿಂದೆ ಒಂದು ಸರ್ಪ ಅಮ್ಮನಿಗೆ ಸುತ್ತಾಕೊಂಡಿತ್ತಂತೆ. ಅಲ್ಲಿ 7 ದಿನದ ಕಾಲದ ಅಮ್ಮನ ಮೇಲೆ ಇತ್ತು. ಸುತ್ತಮುತ್ತ ಹಳ್ಳಿಯ ಭಕ್ತಾದಿಗಳೆಲ್ಲ ಬಂದು ಅಲ್ಲಿ ಪೂಜೆ ಮಾಡಿ ಪ್ರತಿದಿನ ಊಟ ತಿಂಡಿ ಎಲ್ಲ ಮಾಡ್ತಿದ್ರಂತೆ. ಅಲ್ಲಿ ಏನು ಒಂದು ದೊಡ್ಡ ಹಾಲು ಕುಡಿದು ನಿರಾಹಾರವಾಗಿದ್ದು 7ನೇ ದಿನ ಅದು ಅಮ್ಮನವರ ಪಾದ ಮೇಲೆ ಬಿದ್ದು ಪ್ರಾಣ ಬಿಡ್ತಂತೆ. ಆ ನಂತರ ಅದು ತಗೊಂಡೋಗಿ ದಫನ್ ಮಾಡಿದಾಗ ಅಲ್ಲಿ ಆ ಪ್ರಮಾಣದಲ್ಲಿ ಹುತ್ತ ಬೆಳೆಯಕ್ಕೆ ಶುರು ಆಯ್ತು. ಅದು ಅಲ್ಲೇನು ಅಂದ್ರೆ ಈಗ ಕಾಲತರ್ಪದೋಷ, ತರ್ಪದೋಷ, ನಾಗದೋಷ ಇಂಥವುಗಳ ಶೀಘ್ರ ನಿವಾರಣೆ, ಮತ್ತೆ ಅಲ್ಲಿ ಸಂತಾನ ಇಲ್ಲದಿದ್ದರಿಗೆ, ಮದುವೆ ಇಲ್ಲದಿದ್ದರಿಗೆ ಇಲ್ಲಂತ ಮಹತ್ತರವಾದ ಫಲಪ್ರದವಾದಂಥ ಕ್ಷೇತ್ರ ಆಗಿದೆ. ಅಂದರೆ ಮುಕ್ತಿ ನಾಗೇಶ್ವರಿಯಿಂದ ಭಕ್ತಾದಿಗಳಲ್ಲಿ ಸೇರಿ ಒಂದು ದೇವಸ್ಥಾನ ಕಟ್ಟಿ ಮೇಲೆ ಒಂದು 31 ಅಡಿ ಎತ್ತರದ ಅಮ್ಮನವರ ವಿಗ್ರಹ ಮಾಡ್ತಿದ್ದಾರೆ.
ಮತ್ತು ಮುಕ್ತಿನಾಗೇಶ್ವರಿ ಕ್ಷೇತ್ರ ಆಗಿದೆ. ಅಂದ್ರೆ ನಿಮ್ಮೆಲ್ಲಾ ಕಷ್ಟಗಳಿಗೂ ಇಲ್ಲಿ ಮುಕ್ತಿ ಸಿಗುತ್ತೆ ಅನ್ನೋದಂತ ಮುಕ್ತಿನಾಗೇಶ್ವರಿ. ಈ ಕಾಶಿ ವಿಶ್ವನಾಥ ಅಷ್ಟೇ, ನೀವೇನ್ ಕೇಳಿದ್ರು ಶೀಘ್ರವಾಗಿ ಫಲ ಕೊಡುವಂತ ಕ್ಷೇತ್ರ ಕಾಶಿ ವಿಶ್ವನಾಥ ಕ್ಷೇತ್ರ. ನೋಡಿ, ಇದು ಬಹಳ ವಿಶೇಷವಾದಂತ ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥ ದೇವಾಲಯ. ಪ್ರವಾಸೋದ್ಯಮ ಇಲಾಖೆಯಿಂದನೋ ಮುಜರಾಯಿ ಇಲಾಖೆಯನ್ನು ಈ ದೇವಾಲಯವನ್ನ ಪವಾಡ ಸೃಷ್ಟಿಸುತ್ತಿರುವ ಭಕ್ತರಿಗೆ ಕೈಬೀಸಿ ಕರೆದು ಅವ್ರಿಗೆ ಊಟವನ್ನ ಕೊಡುವಂತ ಪುಣ್ಯಕ್ಷೇತ್ರವಾಗಿರುವಂತ ಕಾಶಿ ವಿಶ್ವನಾಥನ ದೇವಾಲಯವನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥದ್ದು ಅರ್ಚಕರು ಮತ್ತು ಭಕ್ತರ ಅಭಿಪ್ರಾಯವಾಗಿದೆ. ಸರ್ಕಾರ ಗಮನ ಹರಿಸಬೇಕಾಗಿದೆ. ಭಕ್ತವೃಂದದವರು ಕೂಡ ಸರ್ಕಾರಕ್ಕೆ ಗಮನ ತರುವ ಕೆಲಸವನ್ನ ಮಾಡಬೇಕಾಗಿದೆ. ನಾವು ಕೂಡ ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ಒಂದು ಮನವಿಯನ್ನು ಮಾಡ್ಕೋತೇವೆ. ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂತ ಸಂಕಲ್ಪ ಮಾಡೋದಕ್ಕೆ, ಶಕ್ತಿ ಇರುವಂತದಕ್ಕೆ ನಾವೆಲ್ಲ ಭಕ್ತರು ಪಾತ್ರರಾಗಬೇಕಾಗಿದೆ. ಮಹಾಪುಣ್ಯ ಕ್ಷೇತ್ರ ಪರಿಚಯ ಮಾಡೋದಕ್ಕೆ ಉದ್ದೇಶಕ್ಕಾಗಿ ಇಂಥ ಒಂದು ಕ್ಷೇತ್ರ ನಿಮ್ಗೆ ಪರಿಚಯ ಮಾಡಿದ್ದೇನೆ. ತಾವು ಬನ್ನಿ, ತಮ್ಮ ದರ್ಶನ ಕೂಡ ಮಾಡಿ ತಾವು ಎಲ್ಲ ಕಷ್ಟಗಳನ್ನ ಇಭಿಷ್ಟಗಳನ್ನ ಈಡೇರಿಸ್ಕೊಳ್ಳಿ ಅಂತೇಳಿ ಈ ಒಂದು ಮೂಲಕ ಈ ಒಂದು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.